2026 ಕರೆಂಟ್ ಅಫೇರ್ಸ್ ಸೆಟ್ 23 2026ರಲ್ಲಿ ರಿಸರ್ಚ್ ಡೆವಲಪ್ಮೆಂಟ್ ಆ್ಯಂಡ್ ಇನೋವೇಷನ್ RDI ಫಂಡ್ಸ್ಗೆ ಎಷ್ಟು ಹಣ ಮೀಸಲಿಡಲಾಗಿದೆ? 1,00,000 ಕೋಟಿ. RDI ಫಂಡ್ಸ್ನ ಪ್ರಮುಖ ಉದ್ದೇಶಗಳಲ್ಲಿ ಕೆಳಗಿನ ಯಾವುದು? ಮೇಲಿನವೆಲ್ಲವೂ. ಡೀಪ್ ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಯೋಟೆಕ್ನಾಲಜಿ. ನ್ಯಾಷನಲ್ ಕ್ವಾಂಟಮ್ ಮಿಷನ್ಸ್ಗೆ ಎಷ್ಟು ಹಣದ ಔಟ್ಲೇ ನಿಗದಿಪಡಿಸಲಾಗಿದೆ? 6,365 ಕೋಟಿ. ನ್ಯಾಷನಲ್ ಕ್ವಾಂಟಮ್ ಮಿಷನ್ಸ್ನ ಪ್ರಮುಖ ಕ್ಷೇತ್ರ ಯಾವುದು? ಮೇಲಿನೆಲ್ಲವೂ. ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಕಮ್ಯುನಿಕೇಷನ್, ಕ್ವಾಂಟಮ್ ಸೆನ್ಸಿಂಗ್ ಆ್ಯಂಡ್ ಮೆಟ್ರಾಲಜಿ. ನ್ಯಾಷನಲ್ ಮಿಷನ್ಸ್ ಆನ್ ಇಂಟರ್ಡಿಸಿಪ್ಲಿನರಿ ಸೈಬರ್ ಫಿಸಿಕಲ್ ಸಿಸ್ಟಮ್ NMICPSಗೆ ಎಷ್ಟು ಹಣದ ಔಟ್ಲೇ ಇದೆ? 3,660 ಕೋಟಿ. NMICPSನಲ್ಲಿ ಕೆಳಗಿನ ಯಾವುದನ್ನು ಒಳಗೊಂಡಿದೆ? ಮೇಲಿನೆಲ್ಲವೂ. AI, ರೋಬೋಟಿಕ್ಸ್, ಸೈಬರ್ ಸೆಕ್ಯುರಿಟಿ. 2026ರಲ್ಲಿ ಇನ್ಸ್ಪೈರ್ ಮಾನಕ್ ಮುಖ್ಯವಾಗಿ ಯಾವ ವಯಸ್ಸಿನ ವಿದ್ಯಾರ್ಥಿಗಳನ್ನು ಉತ್ತೇಜಿಸುತ್ತದೆ? 10 ರಿಂದ 17 ವರ್ಷ. ಇನ್ಸ್ಪೈರ್ ಮಾನಕ್ ಮುಖ್ಯವಾಗಿ ಯಾವ ತರಗತಿಗಳ ವಿದ್ಯಾರ್ಥಿಗಳನ್ನು ಒಳಗೊಂಡಿದೆ? 6 ರಿಂದ 12. ಇನ್ಸ್ಪೈರ್ ಸ್ಕಾಲರ್ಶಿಪ್ ಫಾರ್ ಹೈಯರ್ ಎಜುಕೇಷನ್ SHE ವರ್ಷಕ್ಕೆ ಎಷ್ಟು ಸ್ಕಾಲರ್ಶಿಪ್ ನೀಡುತ್ತದೆ? 12,000. ಇನ್ಸ್ಪೈರ್ ಶಿ ಸ್ಕಾಲರ್ಶಿಪ್ನ ವಾರ್ಷಿಕ ಮೊತ್ತ ಎಷ್ಟು? 80,000. ಇನ್ಸ್ಪೈರ್ ಶಿ ಮುಖ್ಯವಾಗಿ ಯಾವ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ? ನ್ಯಾಚುರಲ್ ಆ್ಯಂಡ್ ಬೇಸಿಕ್ ಸೈನ್ಸ್. ಇನ್ಸ್ಪೈರ್ ಫೆಲೋಶಿಪ್ನಲ್ಲಿ ಜೂನಿಯರ್ ರಿಸರ್ಚ್ ಫೆಲೋ JRFಗೆ ಮಾಸಿಕ ಫೆಲೋಶಿಪ್ ಎಷ್ಟು? 37,000. ಇನ್ಸ್ಪೈರ್ ಫೆಲೋಶಿಪ್ನಲ್ಲಿ ಸೀನಿಯರ್ ರಿಸರ್ಚ್ ಫೆಲೋ SRFಗೆ ಮಾಸಿಕ ಫೆಲೋಶಿಪ್ ಎಷ್ಟು? 42,000. ಅನುಸಂಧಾನ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ANRF ಯಾವ ಸಚಿವಾಲಯದ ಡಿಪಾರ್ಟ್ಮೆಂಟ್ಗೆ ಸಂಬಂಧಿಸಿದೆ? ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ANRFನ ಪ್ರಮುಖ ಉದ್ದೇಶ ಯಾವುದು? ಸಂಶೋಧನೆ ಮತ್ತು ಇನೋವೇಷನ್ ಎಕೋಸಿಸ್ಟಮ್ ಬಲಪಡಿಸುವುದು. ANRF ಯಾವ ರೀತಿಯ ಸಂಶೋಧನೆಗೆ ಹೆಚ್ಚಿನ ಒತ್ತು ನೀಡುತ್ತದೆ? ಇಂಟರ್ ಡಿಸಿಪ್ಲಿನರಿ ರಿಸರ್ಚ್. 2026ರಲ್ಲಿ ನೀತಿ ಆಯೋಗ ಬಿಡುಗಡೆ ಮಾಡಿದ ಪ್ರಮುಖ ವರದಿಗಳಲ್ಲಿ ಯಾವುದು ಸೇರಿದೆ? ಮೇಲಿನೆಲ್ಲವೂ. ಇಂಡಿಯಾ ಸರ್ವೀಸಸ್ ಸೆಕ್ಟರ್, ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್, ಕೇರ್ ಗಿವರ್ಸ್ ಇನ್ ವಿಕಸಿತ್ ಭಾರತ್ ಆಟ್ 2047. ರೀಇಮ್ಯಾಜಿನಿಂಗ್ ಕೇರ್ ವರದಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಕೇರ್ ಗಿವರ್ಸ್ನ ಸಬಲೀಕರಣ. 2026ರ ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ಎಷ್ಟು ಗ್ಯಾಲಂಟರಿ ಅವಾರ್ಡ್ಸ್ ಅನುಮೋದಿಸಿದರು? 78. 2026ರ ಇಂಡಿಪೆಂಡೆನ್ಸ್ ಡೇ ಸಂದರ್ಭದಲ್ಲಿ 78 ಗ್ಯಾಲಂಟರಿ ಅವಾರ್ಡ್ಸ್ನಲ್ಲಿ ಪೋಸ್ಟಮಸ್ ಅವಾರ್ಡ್ಸ್ ಎಷ್ಟು? 13. 2026ರಲ್ಲಿ ಭಾರತೀಯ ಸೇನೆ ಮತ್ತು ಥೈಲ್ಯಾಂಡ್ ಸೇನೆಯ ಜಂಟಿ ಅಭ್ಯಾಸದ ಹೆಸರು ಏನು? ಮೈತ್ರಿ-XV. 15. ಮೈತ್ರಿ-XV ಯಾವ ಎರಡು ದೇಶಗಳ ನಡುವಿನ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್? ಭಾರತ ಮತ್ತು ಥೈಲ್ಯಾಂಡ್. 2026ರಲ್ಲಿ ಭಾರತೀಯ ರಕ್ಷಣಾ ಸಚಿವಾಲಯವು ಜಾಯಿಂಟ್ ಮುನಿಷನ್ ಸಿಸ್ಟಮ್ಗಾಗಿ ಎಷ್ಟು ಮೌಲ್ಯದ ಕಾಂಟ್ರಾಕ್ಟ್ಸ್ಗೆ ಸಹಿ ಹಾಕಿತು? 1,577 ಕೋಟಿ. 2026ರ FIH ಮೆನ್ಸ್ ಹಾಕಿ ವರ್ಲ್ಡ್ ಕಪ್ನಲ್ಲಿ ಕರ್ನಾಟಕದ ಯಾವ ಆಟಗಾರ ಭಾರತ ತಂಡಕ್ಕೆ ಆಯ್ಕೆಯಾದರು? ಮೋಹಿತ್ HS. FIH ಮೆನ್ಸ್ ಹಾಕಿ ವರ್ಲ್ಡ್ ಕಪ್ 2026 ಯಾವ ಎರಡು ದೇಶಗಳಲ್ಲಿ ನಡೆಯಿತು? ಬೆಲ್ಜಿಯಂ, ನೆದರ್ಲ್ಯಾಂಡ್ಸ್. ಸೆಟ್ 23 ಮಸ್ಟ್ ರಿಮೆಂಬರ್ RDI ಫಂಡ್ಸು 1,00,000 ಕೋಟಿ. ನ್ಯಾಷನಲ್ ಕ್ವಾಂಟಮ್ ಮಿಷನ್ 6,365 ಕೋಟಿ. NMICPS 3,660 ಕೋಟಿ. ಇನ್ಸ್ಪೈರ್ ಮಾನಕ್ 10 ರಿಂದ 17 ಇಯರ್ಸ್, ಕ್ಲಾಸು 6 ರಿಂದ 12. ಇನ್ಸ್ಪೈರ್ ಶಿ 12,000 ಸ್ಕಾಲರ್ಶಿಪ್ ಮಂತ್ಲಿ. ಶಿ 80,000 ಪರ್ ಇಯರ್. ಇನ್ಸ್ಪೈರ್ JRF 37,000 ಪರ್ ಮಂತ್. ಇನ್ಸ್ಪೈರ್ SRF 42,000 ಪರ್ ಮಂತ್. ANRF ಡಿಪಾರ್ಟ್ಮೆಂಟ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೀತಿ ಆಯೋಗ ಸರ್ವೀಸಸ್ ಸೆಕ್ಟರ್,
ಮ್ಯಾನುಫ್ಯಾಕ್ಚರಿಂಗ್ ಹಬ್ ಕೇರ್ ಗಿವರ್ಸ್. ಗ್ಯಾಲಂಟರಿ ಅವಾರ್ಡ್ 78, ಫೋಸ್ಟಮಸ್ 13, ಮೈತ್ರಿ XV ಇಂಡಿಯಾ ಥೈಲ್ಯಾಂಡ್. ಲಾಯ್ಟರ್ ಮುನಿಷನ್ ಕಾಂಟ್ರಾಕ್ಟ್ 1577 ಕೋಟಿ. ಮೋಹಿತ್ HS ಕರ್ನಾಟಕ ಇಂಡಿಯಾ ಹಾಕಿ ವರ್ಲ್ಡ್ ಕಪ್ ಸ್ಕ್ವಾಡ್. ಹಾಕಿ ವರ್ಲ್ಡ್ ಕಪ್ 2026 ಬೆಲ್ಜಿಯಂ ನೆದರ್ಲ್ಯಾಂಡ್.